ಆಗ ಹೇಗಿತ್ತು ಅಂದ್ರೆ ನಾವು ಹರಕೆರೆ ಬರ್ಬೇಕಂದ್ರೆ ದೋಣಿನಲ್ಲಿ ಬರ್ಬೇಕಿತ್ತು. ಅದರಲ್ಲೂ ಈ ಸಂದರ್ಭ ಈ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ನೀರು ಹೇಗಿರ್ತಿತ್ತು, ಆ ಫ್ಲಡ್ ಹೇಗಿರ್ತಿತ್ತು ಅಂದ್ರೆ ಆ ದೋಣಿ ನಡೆಸೋರೆ 8 ಜನ ಇರ್ತಿದ್ರು, ನಾವು ಅದ್ರ ಜೊತೆಗೆ ಇನ್ನೊಂದು 10-12 ಜನ ಮಾತ್ರ ಕೂತ್ಕೊಂತ ಇದ್ವಿ. ಆ ಫ್ಲಡ್ ಅಲ್ಲಿ ಏನಾದ್ರು ದೋಣಿ ತಳಭಾಗ ಏನಾದ್ರು ಬಂಡೆಗೆ ಸಿಕ್ಕೊಂಡ್ಬಿಟ್ರೆ ಉಲ್ಟಾ ಹಾಕ್ಬಿಡೋದು. ಜೊತೆಗೆ ಪ್ರಾರಂಭ ಮಾಡಿದ್ರು, ಕೊಠಡಿ ಇರಲಿಲ್ಲ. ದೇವಸ್ಥಾನದಲ್ಲಿದ್ದಂತ 2 ಕೊಠಡಿಯಲ್ಲಿ 8 ಮತ್ತು 9ನೇ ತರಗತಿ ನಡೀತು. ಇನ್ನು 10ನೇ ಕ್ಲಾಸ್ ಬಂದ್ರೆ 3ನೇ ರೂಮ್ ಇಲ್ಲ ಅಲ್ಲಿ ದೇವಸ್ಥಾನದಲ್ಲಿ. ಆಗ ಶ್ರೀಯುತ ಡಾಕ್ಟರ್ ಜೆ ಪಾಪೇಗೌಡರು ಊರ್ಗ್ ಹಾಗೆ ಎಂಟ್ರಿ ಹಾಕ್ತಾರೆ. ಯಾಕೆ ಅಂದ್ರೆ ನಮ್ಮ ಅಯ್ಯಂಗಾರ್ ಫ್ಯಾಮಿಲಿಯವರು ಅವ್ರನ್ನ ಕೇಳ್ತಾರೆ, ನೋಡಿ ನೆಕ್ಸ್ಟ್ ಇಯರ್ ನಾವು ಕ್ಲಾಸ್ ಮಾಡಕ್ಕಾಗಲ್ಲ, ಇಲ್ಲ ಗ್ರಾಂಟ್ ಬರೋದಿಲ್ಲ ಸ್ಕೂಲ್ ಇಲ್ಲದೆ ಇದ್ರೆ, ನೀವೇನಾದ್ರೂ ಬಂದು ಇಲ್ಲಿ ಕೊಠಡಿಗಳ ಅವಶ್ಯಕತೆ ಇದೆ ಮಾಡಿಸ್ಕೊಡ್ಬೇಕಂತ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮೂರಿನಲ್ಲಿ ಮೊದಲನೇ ಗ್ರಾಜ್ಯುಯೇಟ್. ಬಹುಶಃ ಅವರು ನಮ್ಮ ಜಯಪ್ರಕಾಶ್ ಗೌಡ್ರಿಗೂ ಮೇಷ್ಟ್ರು ಅಂತ ಅನ್ಸುತ್ತೆ. ಮಂಡ್ಯ ಬಾಯ್ಸ್ ಕಾಲೇಜ್ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದಂಥವ್ರು, NCC ಆಫೀಸರ್ ಕೂಡ. ಈಗ ಅವ್ರಿಗೆ 94 ವರ್ಷ. ಸೊ ಈಗಲೂ ಕೂಡ ಅವ್ರು ಬರೋದಿತ್ತು. ಇವತ್ತೇನೋ ಅನಾರೋಗ್ಯ ಕಾರಣದಿಂದ ಅವ್ರು ಬಂದಿಲ್ಲ. ಆಗ ಅವರು ಗ್ರಾಮದಲ್ಲಿದ್ದಂತ ಹಿರಿಯರು ಯಜಮಾನರನ್ನು ಸೇರಿಸ್ತಾರೆ. 6 ಕೊಠಡಿಗಳ ಅವಶ್ಯಕತೆ ಇರುತ್ತೆ ಅವತ್ತು. ನಾವು 3 ಕ್ಲಾಸು, ಒಂದು ಆಫೀಸ್ ರೂಮು ಮತ್ತೆ ಒಂದು ಲ್ಯಾಬ್, ಈ ತರ ಮಾಡೋಕೆ ಒಂದು 6 ರೂಮ್ಗಳಾದ್ರೂ ಕಟ್ಟಬೇಕು ಅಂತ ಒಂದು ಪ್ಲಾನ್ ಮಾಡ್ಕೋತಾರೆ. ಆಗ ಅವ್ರು ಬಂದು ಅಪ್ರೋಚ್ ಮಾಡಿದಾಗ 6 ಕೊಠಡಿ ಕಟ್ಟೋದು ಅವತ್ತಿನ ಕಾಲಕ್ಕೆ ಬಹಳ ಕಷ್ಟ. ಮೊದಲಿಗೆ ಜಾಗ ಬೇಕು. ಆ ಜಾಗ ಬೇಕು ಅಂದಾಗ ನಮ್ಮ ಈಗ ಖಜಾಂಚಿ ಅವರು ಏನಿದ್ದಾರೆ ಸ್ವಾಮಿಗೌಡರು, ಅವ್ರ ತಂದೆ ಗ್ರಾಮದ ಚೇರ್ಮನ್ ಆಗಿರ್ತಾರೆ. ಆಗ ಗ್ರಾಮ ಠಾಣೆಯಿಂದ 200 by 300 ಅಡಿ ಆ ಜಾಗವನ್ನ ಗ್ರಾಮ ಠಾಣೆಯಿಂದ ನೀಡ್ತಾರೆ. ಅದಾದ್ಮೇಲೆ ಕಟ್ಟಡ ಕಟ್ಟಬೇಕು. ಕಟ್ಟಡಕ್ಕೆ ಹಣಕಾಸಿನ ಕೊರತೆ. ಆಗ ಅವ್ರು ಏನ್ ಮಾಡ್ತಾರೆ, ಒಂದು 3 ಜನ ಮೇಜರ್ ಆಗಿ ಸ್ವಲ್ಪ ಅನುಕೂಲವಾದಂತ ಕೂಡ, ಈಗೇನು ನಮ್ಮ ಸಾಹೇಬರು ಬೇರೆಯವರು ಹೇಳಿದ್ರು ಬಂಗ್ಲೆ ನೋಡಕ್ ಬರ್ತಾ ಇದ್ದು ಆ ಶೂಟಿಂಗ್ ಪ್ಲೇಸ್ ನ ಅಂತ, ಆ ಬಂಗ್ಲೆ ತಿಮ್ಮೇಗೌಡರು ಒಂದು ರೂಮ್ ಕಟ್ಟಿಸ್ಕೊಡ್ತೀನಿ ಅಂತ ಒಪ್ಕೋತಾರೆ. MK ಗುರ್ಲಿಂಗೇಗೌಡರು ಒಂದು ರೂಮ್ ಕಟ್ಟಿಸ್ಕೊಡ್ತೀನಿ ಅಂತಾರೆ. ನಮ್ಮ ಸ್ವಾಮಿಗೌಡರ ದೊಡ್ಡಪ್ಪ ದೊಡ್ಡ ಇದೇಗೌಡರು ಅಂತ ಅವ್ರು ನಾನೊಂದು ರೂಮ್ ಕಟ್ಟಿಸ್ಕೊಡ್ತೀನಿ. ಸೊ ಅಲ್ಲಿಗೆ 3 ರೂಮು 3 ಜನನೇ ಒಪ್ಕೊಂಡ್ರು. ಇನ್ನ 3 ರೂಮ್ಗೆ ಏನ್ ಮಾಡೋದು? ಅವಾಗ ಅಂದು ಒಬ್ರು ಜೋಶಿ ಅಂತ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ. ಆ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡೋದು, ಯಾರೇ ಬಂದ್ರು ಸುತ್ತಮುತ್ತ ಹಳ್ಳಿಯವರು ಸಾಲಕ್ಕೆ ಬಂದ್ರೆ ಬ್ಯಾಂಕ್ ಇಂದ ಸಾಲ ಕೊಡೋದು. ಅದ್ರಲ್ಲಿ ಒಂದು 500 ರೂಪಾಯಿ ಅವ್ರ ಕಡೆಯಿಂದ ಸಂಸ್ಥೆ ಕೊಡ್ಸೋದು. ಮತ್ತೆ ಸೊಸೈಟಿ ಸಾಲಕ್ಕೆ ಬಂದ್ರೆ ಅಲ್ಲಿ ಒಂದು 500 ರೂಪಾಯಿ 1000 ರೂಪಾಯಿ ಈ ತರ ಸಣ್ಣ ಪುಟ್ಟ ದೇಣಿಗೆ. ಅವತ್ತಿನ ಕಾಲದಲ್ಲಿ 500,000 ದೊಡ್ಡ ದುಡ್ಡೆ. ಸೊ ಈ ರೀತಿಯೆಲ್ಲ ಹಣವನ್ನ ಸೇಕರಣೆ ಮಾಡಿ ಅವತ್ತು ಒಂದು 6 ಕೊಠಡಿಗಳನ್ನ ನಿರ್ಮಾಣ ಮಾಡಿ, ಸೊ ಅಲ್ಲಿಗೆ ಹೈಸ್ಕೂಲ್ ಏನ್ ಬೇಕಿತ್ತೋ 3 ಕ್ಲಾಸ್ ನಡೆಯೋದಕ್ಕೆ ಅಷ್ಟು ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಇದಾದ ನಂತರದಲ್ಲಿ 98ರಲ್ಲಿ ಪ್ರೈಮರಿ ಶಾಲೆ ಸ್ಟಾರ್ಟ್ ಮಾಡ್ತಾರೆ. ನಾನು 2003ಕ್ಕೆ ಆ ಸಂಸ್ಥೆ ಅಧ್ಯಕ್ಷನಾಗಿ ಹೋಗ್ತೇನೆ. ಹಾಗಿನ್ನೂ ನಾನು ಮಂಡ್ಯ BS ಕಾಲೇಜಿನಲ್ಲೇ ಗಣಿತಶಾಸ್ತ್ರ ಮೇಷ್ಟ್ರಾಗಿ ಡಿಗ್ರಿ ಕಾಲೇಜಿನಲ್ಲಿ ಕೆಲಸ ಮಾಡ್ತೇನೆ. ಊರ್ನವರ ಒತ್ತಾಯದ ಮೇರೆಗೆ ನಾನು ಹೋಗಿ ಆ ಸಂಸ್ಥೆನಲ್ಲಿ ಮೆಂಬರ್ ಆಗಿ, ಅವರೆಲ್ಲರೂ ಇಲ್ಲ ಸ್ವಾಮಿಗೌಡರು ಆ ಸಭೆಯಲ್ಲೇ ಹೇಳಿದ್ರು, ಗಿಣಿ ಸ್ವಾಮಣ್ಣವ್ರು ವಹಿಸ್ಕೊಂಡ್ರೆ ಜವಾಬ್ದಾರಿನ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆಗ ನಾನು ಅನಿವಾರ್ಯವಾಗಿ ಅಧ್ಯಕ್ಷ ಗಿರಿಯನ್ನು ವಹಿಸ್ಕೋಬೇಕಾಗುತ್ತೆ. ಒಳಗಡೆ ಬಂದು ನೋಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ 1,000 ಚಿಲ್ಲರೆ ಇದೆ. ಕೊಠಡಿ 4ನೇ ತರಗತಿ ಮುಗಿದು 5ನೇ ತರಗತಿಗೆ ಬರ್ತಾ ಇದೆ. ರೂಮ್ ಇಲ್ಲ. ಆಗ ಏನ್ ಮಾಡೋದು, ಬಹಳ ಚಿಂತೆ. ಕೊನೆಗೆ ಆ ಎದುರುಗಡೆ ಸೊಸೈಟಿ ಇದ್ದದ್ರಲ್ಲಿ ಒಂದು ರೂಮು ಬಿಡಿಸ್ಕೊಂತೀವಿ, ಮತ್ತೆ ಪಕ್ಕದ ಮನೆಯಲ್ಲಿ ಒಂದು ರೂಮ್ ಬಿಡಿಸ್ಕೋತೀವಿ. ಬಿಡಿಸ್ಕೊಂಡು ಆ 2 ಕ್ಲಾಸ್ ಅನ್ನ ಹೊರಗಡೆ ಮಾಡ್ತೀವಿ. ಇದಾದ್ಮೇಲೆ ಇಡೀ ತಂಡ ಬೆನ್ನೆಲುಬಾಗಿ ನಿಲ್ಲುತ್ತೆ. ನೀವ್ ಏನಾದ್ರೂ ತಗೊಳ್ಳಿ, ತೀರ್ಮಾನ ಮಾಡಿ, ನಾವೆಲ್ಲರೂ ನಿಮಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ತಾರೆ. ಹೊರಗಡೆಯಿಂದ ಹೆಚ್ಚಿನ ಬೆಂಬಲ ನನಗೆ ಸಪೋರ್ಟ್ ಕೊಟ್ಟಿದ್ದು ಅಂದ್ರೆ ಶ್ರೀಯುತ ಪ್ರೊಫೆಸರ್ ಜಯಪ್ರಕಾಶ್ ಗೌಡ.
ನಾನು ಬಂದೆ, ಈ ತರ ಆಗಿದೆ, ಏನ್ ಮಾಡೋದು ಅಂದಾಗ, ಏನ್ ಎದುರ್ಕೊಂಬೇಡ ಬಾಯಿಲಿ ಅಂತ ಹೇಳಿ ಮೊದಲನೇ ಬಾರಿಗೆ MLC ಆಗಿದ್ದಂತ ರಾಮಕೃಷ್ಣ ಅವರಿಂದ 2 ಲಕ್ಷ ರೂಪಾಯಿ MLC ಗ್ರಾಂಟ್ ಇಂದ ಕೊಡಿಸ್ತಾರೆ ಮೊದಲನೇ. ಆಗ ಅದಕ್ಕೆ ಮೊದಲೇ ಅಂಬರೀಶ್ ಅವರು MP ಆಗಿದ್ದಾಗ 2 ಲಕ್ಷ ಕೊಟ್ಟಿರ್ತಾರೆ. ಆ 2 ಲಕ್ಷದಲ್ಲಿ ಒಂದು 25,000 ಏನೋ ಅದು ರಾಯಲ್ಟಿ ಅಂತ ಹೋಗ್ಬಿಟ್ಟು ನಮ್ಮ ಕೈಗೆ ಸಿಕ್ಕಿದ್ದು 1.25 ಲಕ್ಷ. ಸುಮಾರು 1.25 ಲಕ್ಷದಲ್ಲಿ ಗ್ರಾಮದವರೆಲ್ಲ ಬಳಸ್ಕೊಂಡು ಅವ್ರದೇ ಟ್ರ್ಯಾಕ್ಟ್ರು, ಗಾಡಿ, ಪಕ್ಕದಲ್ಲಿ ಹೊಳೆ ಪಕ್ಕದಲ್ಲಿ ಇದ್ದಂತ ಮರಳು, ಇದನ್ನೆಲ್ಲ ತಕೊಂಡು ನಾವೇ ಅಷ್ಟರಲ್ಲೇ ಒಂದು 6-7 ಚದರ ಬಿಲ್ಡಿಂಗ್ ಕಟ್ತು ಬರೀ 1.25 ಲಕ್ಷದಲ್ಲಿ. ಹೀಗೆ ಅದಾದ್ಮೇಲೆ ಇವರು ರಾಮಕೃಷ್ಣ ಅವ್ರ ಹತ್ರ ಒಂದು 2 ಲಕ್ಷ ಕೊಡ್ತಾರೆ, ಒಂದು ಕೊಠಡಿ ಹಾಕೋದು. ನಂತರ ಅದೇ ರೀತಿ ಮರ್ತಿಬೇಗೌಡರನ್ನ ಅಪ್ರೋಚ್ ಮಾಡಿದ್ರು, ಅವ್ರು 2 ಸಾರಿ 2 ಲಕ್ಷ ಕೊಟ್ರು, ಅವಾಗ ಒಂದೊಂದು ಕೊಠಡಿ. ಮತ್ತೆ ಇತ್ತೀಚೆಗೆ ಅವಾಗ ಮೊದಲನೇ ಬಾರಿಗೆ ನಮ್ಮ KT ಶ್ರೀಕಂಠೇಗೌಡರು ಏನ್ ಮಾಡಿದ್ರು, ನಾನು ಬಿಲ್ಡಿಂಗ್ ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ಪೋರ್ಟ್ಸ್ ಕಿಟ್ ಕೊಡ್ತೀನಿ ಅಂತ ಎಲ್ಲ ಸ್ಕೂಲ್ಗಳಿಗೂ ಒಂದು ಸ್ಪೋರ್ಟ್ಸ್ ಕಿಟ್ ಅನ್ನ ಮೊದಲು ಕೊಡ್ತಾರೆ. ಈಗ ಕಳೆದ 2 ವರ್ಷದಲ್ಲಿ ನಮ್ಮ ಲೋಕೇಶ್ ನಮ್ಮ ಸ್ಕೂಲ್ ಬಂದ ಮೇಲೆ ಅವ್ರನ್ನ ಬಿಡದೆ ಅವ್ರ ಹತ್ರನು ಹೋಗಿ ಕೇಳಿ ಈಗ ಅವರು ಕೂಡ ನಮ್ಮ ಒಂದು ಶೌಚಾಲಯ ನಿರ್ಮಾಣಕ್ಕೆ 2 ಲಕ್ಷ ರೂಪಾಯಿಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಸೊ ಹೀಗೆ ಒಬ್ಬೊಬ್ರು ಮೆಂಬರ್ಗಳಿಂದನು ಮತ್ತೆ ಊಟದ ವ್ಯವಸ್ಥೆ ಹಾಕ್ಬೇಕಿತ್ತು, ಅದಕ್ಕೊಂದು ಕೊಠಡಿ ಬೇಕಿತ್ತು. ಆಗ ಈಗಿರ್ತಕ್ಕಂಥ ನಮ್ಮ MLA ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಅವರು ಒಂದು 5 ಲಕ್ಷ ಕೊಡ್ತಾರೆ. ಸೊ ಹಾಗಾಗಿ ಅಲ್ಲೊಂದು ಕೊಠಡಿ ಮಾಡಿದ್ವು. ಹೀಗೆ 6 ಕೊಠಡಿ ಇದ್ದದ್ದು ಈಗ ಸುಮಾರು 18ಕ್ಕಿಂತಲೂ ಜಾಸ್ತಿ ಇದೆ. ಅಷ್ಟು ಕೊಠಡಿಗಳನ್ನು 21 ಕೊಠಡಿಗಳನ್ನು ಈಗ ನಿರ್ಮಾಣ ಮಾಡಿದ್ದೇವೆ. ಸೊ ಈಗ ಯಾವುದೇ ನಮಗೆ ಕಟ್ಟಡಗಳ ಕೊರತೆ ಇಲ್ಲ. ಹಾಗೆ ಎಲ್ಲ ಅಧ್ಯಾಪಕರು, ನಾನು 2003ರಲ್ಲಿ ಹೋದಾಗ ನೋಡಿದ್ದು ನನಗೆ ಕಂಡಿದ್ದೇನಂದ್ರೆ, ಒಂದು ಹಣಕಾಸಿನ ಕೊರತೆ, ಇನ್ನೊಂದು ರಿಸಲ್ಟ್. ಮೊದಲು ಮಾದೇವಪುರ ಸ್ಕೂಲ್ ಯಾರಾದ್ರೂ ಮೇಷ್ಟ್ರು ಹೋಗ್ತೀರಾ ಅಂದ್ರೆ ಆ ಸ್ಕೂಲ್ ನಲ್ಲಿ 0% ಇದೆ, ನಾವ್ಯಾಕೆ ಹೋಗೋದು ಅಂತ ನಾನು ಹಿಂದೆ ಒಂದ್ಸಾರಿ ಕೇಳಿದ್ದೆ ಪ್ರಾರಂಭದಲ್ಲಿ. ಅದಾದ ನಂತರ ರಿಸಲ್ಟ್ ಅಲ್ಲದು 56%ಗೆ ಏನಿತ್ತು, ನಾನು ಹೋಗುವಷ್ಟರಲ್ಲಿ 56% ರಿಸಲ್ಟ್ ಬಂದಿದೆ. ಕೊನೆಗೆ ನಾನು ಮಾಡಿದ್ದು, ಕಾಲೇಜಿನಲ್ಲಿ ಕೆಲಸ ಮುಗಿಸಿ 3 ಗಂಟೆಗೆ ಇಲ್ಲಿ ಮುಗಿದ್ರೆ ಇಲ್ಲಿಂದ ನೇರ ಬಸ್ ಹತ್ಕೊಂಡು ಮಾದೇವಪುರಕ್ಕೆ ಹೋಗೋದು. ಸಂಜೆ ಮೇಲೆ ಟೀಮು ಇವ್ರನ್ನೆಲ್ಲ ಕಟ್ಕೊಂಡು ಮನೆಗೆ ಹೋಗಿ ಯಾರ್ಯಾರು ಫೀಸ್ ಕಟ್ಟಿಲ್ಲ, ಸಂಬಳ ಕೊಡೋಕೆ ದುಡ್ಡಿಲ್ಲ, ಎಲ್ಲರೂ ಮನೆಗೆ ಹೋಗಿ ಅವ್ರ ಹತ್ರ ಎಲ್ಲ ಫೀಸ್ ಕಲೆಕ್ಟ್ ಮಾಡಿ ಎಲ್ಲರೂ ಕಟ್ಕೊಟ್ಬಿಡಿ. 2 ವರ್ಷ 3 ವರ್ಷ ಆದ್ರೆ ಯಾರು ದುಡ್ಡು ಕಟ್ಟಿಲ್ಲ, ಎಲ್ಲ ಯಜಮಾನರುಗಳು ನನ್ನ ಹತ್ರ ಯಾಕೆ ದುಡ್ಡು ಕೇಳ್ತೀಯ, ಈ ರೀತಿ ಧೋರಣೆಯಲ್ಲಿ ಯಾರು ಕಟ್ಟಿರ್ಲಿಲ್ಲ. ನಾವೇ ಯಾವಾಗ ವಾಲಂಟ್ರಿ ಆಗಿ ಅವ್ರ ಮನೆಗಳಿಗೆ ಹೋದ್ವೋ, ನೀವ್ಯಾಕಪ್ಪ ಬಂದ್ರಿ ನಾವು ಕಟ್ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಫೀಸ್ ಏನ್ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರು ಅದು ಬಂತು. ಆ ಫೀಸ್ ಇಂದ ನಾವು ಟೀಚರ್ಸ್ ಸಂಬಳ ಕೊಡಕ್ಕಾಯ್ತು. ಇಂಥ ಮಹನೀಯರಿಂದ ಏನೇನು ದೇಣಿಗೆ ಬಂತು ಅದರಿಂದ ಕಟ್ಟಡವನ್ನ ಕಟ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಜಯಪ್ರಕಾಶ್ ಗೌಡರು ಮೊದಲು ಇವ್ರ ಹತ್ರ ಕೊಡಿಸಿದ್ರು. ಅವಾಗ ಆಗ್ಲೇ ಬಹುಶಃ ಮದ್ದೂರ್ಗೆ ಇವರು ರೆಹಮಾನ್ ಖಾನ್ ಅವರು MP ಆಗಿದ್ದಾಗ ಅವ್ರು ಮದ್ದೂರು ಬರ್ತಾ ಇದ್ದಾರೆ, ಬಾಯಿ ಅಲ್ಲಿ ಹೋಗೋಣ ಅಂತ ಜೊತೆಲಿ ಕರ್ಕೊಂಡು ಹೋದ್ರು. ಅವರೇ ಒಂದು ಪತ್ರನು ಬರ್ಕೊಂಡು ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗಿ ಮದ್ದೂರ್ಗೆ ಹೋದ್ವು. ಆದ್ರೆ ಅವತ್ತು ಅವ್ರು ಬರಲಿಲ್ಲ, ಆ ಸಂದರ್ಭ ಆಗಲಿಲ್ಲ. ಹೀಗೆ ಸದಾ ನಮಗೆ ದೂರದಲ್ಲಿ ಇದ್ರೂ ಕೂಡ ನಮ್ಮ ಸಂಸ್ಥೆಗೆ ಸದಾ ಪ್ರೋತ್ಸಾಹ ನೀಡಿಕೊಂಡು ಬಂದಿದ್ದಾರೆ. ಸೊ ಹೀಗೆ ಸಂಸ್ಥೆ ಇಷ್ಟು ಬೆಳಿಲಿಕ್ಕೆ ಇನ್ನೂ ಒಂದು ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಅಧ್ಯಾಪಕರು. ನಾವೇನೇ ಒಂದು ಪ್ಲಾನ್ ಮಾಡಿದ್ರು, ರಿಸಲ್ಟ್ ಬಂದಿಲ್ಲ, ಅದಕ್ಕೆ ಏನ್ ಮಾಡಬೇಕು, ಒಂದು ನಾವು ಪ್ಲಾನ್ ಮಾಡ್ಕೊಳ್ಳೋದು, ಸಂಜೆ ಮೇಲೆ ಮಕ್ಕಳನ್ನ ಗ್ರೂಪ್ ಮಾಡ್ಕೊಂಡು ಸ್ಟಡಿ ಮಾಡಿಸೋದು ಹೇಗೆ, ಈ ತರದ್ದೆಲ್ಲ ಪ್ಲಾನ್ ಮಾಡಿದ್ಮೇಲೆ ಮೊದಲನೇ ವರ್ಷನೇ 85% ಬಂದು 5 ಮಕ್ಕಳು ಡಿಸ್ಟಿಂಕ್ಷನ್ ಬಂದ್ರು. ಸೊ ನಾನು ಊರಿಗೆ ಬರ್ತಾ ಇದ್ದಂಗೆನೆ ಅನೇಕ ಜನ ಒಂದು ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಈ ವರ್ಷ ರಿಸಲ್ಟ್ಸ್ ಅಂತ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಮೇಲೆ ನನಗೆಲ್ಲೋ ಇದು ವಹಿಸ್ಕೊಂಡಿದ್ದು ಸಾರ್ಥಕ ಆಯ್ತು ಅಂತ ನನಗಾದ್ರೂ ಅನ್ನಿಸ್ತು. ಯಾಕಂದ್ರೆ ಜಯಪ್ರಕಾಶ್ ಗೌಡ ಹೇಳ್ತಿರ್ತಾರೆ, ನೀ ಸ್ವಂತಕ್ಕೆ ಮಾಡ್ಕೊಳ್ಳೋದು ಬೇಕಾದಷ್ಟು ಇರುತ್ತೆಯ, ಈ ತರದ್ ಏನಾದ್ರೂ ಮಾಡು, ಇದೇ ನೀನ್ ಉಳ್ಕೊಳ್ಳೋದು ಅಂತ ಅವರು ಸದಾ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಎಲ್ಲೋ ಇದೊಂದು ಸೇವೆ, ಗ್ರಾಮದ ಸೇವೆಯನ್ನು ಮಾಡ್ಲಿಕ್ಕೆ ಇದೊಂದು ಅವಕಾಶ ಅಂತ ನಾನು ಭಾವಿಸ್ಕೊಂಡು
ಈಗಲೂ ನಾವ್ಯಾರೂ ಕೂಡ ಆ ಸಂಸ್ಥೆಯಿಂದ ಒಂದೇ ಒಂದು ರೂಪಾಯಿನ ದುರುಪಯೋಗ ಪಡಿಸ್ಕೊಳ್ಳಲ್ಲ. ನಾವೆಲ್ಲ ನಮ್ಮ ಕೈಯಿಂದ ಹಾಕೊಂಡೆ ಕಷ್ಟ ಹಾಕೊಂಡೆ ಅಲ್ಲಿಗೆ ಬರೋದು. ಹಾಗಾಗಿ ಸಂಸ್ಥೆ ಬೆಳ್ಕೊಂಡು ಹೋಗ್ತಾ ಇದೆ. ಆದ್ರೆ ಇದು ಬೆಳಿಬೇಕಾದ್ರೆ ಬರೀ ಆಡಳಿತ ಮಂಡಳಿ ಇದ್ರೆ ಸಾಲದು, ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ಅಧ್ಯಾಪಕರು ಮುಖ್ಯ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾಪಕರು ಕೂಡ ಬಹಳ ಶ್ರಮ ವಹಿಸಿ ಅವರ ಕರ್ತವ್ಯವನ್ನು ಮಾಡ್ತಾ ಇರೋದ್ರಿಂದನೇ ಇವತ್ತು ಕನ್ನಡ ಮಾಧ್ಯಮ ಶಾಲೆ ಆದ್ರೂ ಕೂಡ ಉಳ್ಕೊಂಡಿದೆ. ಎಲ್ಲ ಮುಚ್ಚೋಗ್ತಾ ಇದ್ದಾವೆ ಕನ್ನಡ ಮಾಧ್ಯಮ ಶಾಲೆಗಳು. ಆದರೂ ನಮ್ಮ ಶಾಲೆಯಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಮಕ್ಕಳು ಕಲಿತಿದ್ದಾರೆ. ಇದಕ್ಕೆ ಕಾರಣ ಬಹಳ ಮುಖ್ಯವಾಗಿ ನಮ್ಮ ಅಧ್ಯಾಪಕರು. ಇವತ್ತು ಏನು ಈ ಶಿಕ್ಷಣ ಪ್ರಶಸ್ತಿ ಅದು ಶಂಕರಗೌಡರ ಹೆಸರಿನಲ್ಲಿ ಕೊಡ್ತಾ ಇದ್ದಾರೆ, ಅದನ್ನು ಸ್ವೀಕಾರ ಮಾಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸುತ್ತೆ. ಯಾಕೆ ಅಂದ್ರೆ ಶಂಕರೇಗೌಡರು ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದಾಗಲೇ ನಾನು ಮೇಷ್ಟ್ರಾಗಿ ಒಳಗೆ ಬಂದವರು. ಅವರಿದ್ರು ನಾನು ಕೆಲಸಕ್ಕೆ ಸೇರ್ಕೊಳ್ಳುವಾಗ. ಸೊ ಹಾಗಾಗಿ ಅವ್ರ ಹೆಸರಿನಲ್ಲಿ ನಮ್ಮ ಸಂಸ್ಥೆಗೆ ನೀಡುವಾಗ ಬಹಳ ಬಹಳ ಸಂತೋಷ ಆಗುತ್ತೆ ನನಗೆ. ಇದನ್ನು ಸ್ವೀಕಾರ ಮಾಡಿ ಇಂಥ 10 ಹಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್, ನಂಜಮ್ ಚಾರಿಟಬಲ್ ಮತ್ತು ಎಜುಕೇಶನಲ್ ಟ್ರಸ್ಟ್, ಇವರು ಅಣ್ಣ ಮತ್ತೆ ತಮ್ಮ, ಒಬ್ರು ಗೌರವಾಧ್ಯಕ್ಷರು, ಇನ್ನೊಬ್ರು ಅಧ್ಯಕ್ಷರು. ಇವರಿಬ್ರು ನಿರಂತರವಾಗಿ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಎಲ್ಲೋ ಗ್ರಾಮಾಂತರ ಪ್ರದೇಶದಲ್ಲಿದ್ದಂತ ನಮ್ಮ ಸಂಸ್ಥೆಯನ್ನ ಗುರುತಿಸಿ ನಮಗೆ ಈ ಪ್ರಶಸ್ತಿಯನ್ನ ನೀಡಿ ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥಕ್ಕೆ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಅನೇಕ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭ ದೇವರು ಇವ್ರಿಗೆ ಇಂಥ ಪ್ರಶಸ್ತಿಯನ್ನ ನೀಡೋದಕ್ಕೆ ಶಕ್ತಿಯನ್ನ ತುಂಬಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ದೇವರ ಅವ್ರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನ ನಮ್ಮ ಜಯಪ್ರಕಾಶ್ ಗೌಡ್ರ ಬಗ್ಗೆ ನಾವ್ಯಾರು ನಾನು ಮಾತಾಡಂಗಿಲ್ಲ. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಅವ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಈ ಸಂದರ್ಭದಲ್ಲಿ ಅವ್ರಿಗೆ ದೈತ್ಯವಾದ ಶಕ್ತಿ ಇದೆ, ಆರೋಗ್ಯ ಒಂದು ಬೇಕಷ್ಟೇ. ಆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಪ್ರಶಸ್ತಿಯನ್ನು ನೀಡೋದಕ್ಕೆ ಮತ್ತೊಮ್ಮೆ ತಮ್ಮ ಧನ್ಯವಾದವನ್ನು ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.